ಏನ್ ರಾಮಣ್ಣರೇ ಸಮಾಚಾರ ಸಿಗದೇ ಇಲ್ಲ ಅಪರೂಪ ಆದ್ರಿ. ಏನ್ ಮಾಡೋಣಪ್ಪ, ಅಟ್ಟ ಹೋಗ್ಬಿಡ್ತೀನಿ. ಮೊದ್ಲು ವಾರಕ್ಕೊಂದ್ಸತಿ ಡೈಲಿ ಬರೀ, ಈಗ ವಾರಕ್ಕೊಂದ್ಸತಿ ಬರ್ತಾ ಇದೀಯಾ? ಹಿಂಗೆ ಕಂಪಪ್ಪ. ಏನ್ ಸಮಾಚಾರ? ಇಷ್ಟೊಂದಿನ ಹಿಂಗೆ ಕಾಲ ಕಳ್ಕೊಂಡು ಹೋಗ್ಬಿಡ್ತೀನಿ. ಏನ್ ಸಮಾಚಾರ? ಸಮಾಚಾರ ಏನ್ ಹೇಳಂಪಪ್ಪ. ಅಲ್ಲೇನೋ ಗುಬ್ಬಿಲಿ ಅಪ್ಪ ಅಮ್ಮನ್ನ ಎಲ್ಲ ಕಾಡಿ ಬಿಟ್ಟು ಬಂದಿದ್ನಂತ ಅವ್ನ ಯಾರವ. ಕಾಡಿ ಬಿಟ್ಟಾರೆ ಅಂತ ಯಾಕಪ್ಪ? ಸಾಕಾಗ್ದಲೆ. ಸಾಕಾಗ್ದಲೆ. ಅನ್ಸರು ಅಪ್ಪ ಅಮ್ಮನ್ನ ಕಾಡಿ ಬಿಡ್ತಾರೇನೋ, ಇನ್ನಂತ ಗುಲಾಮ್ರ ನೀವು? ಅವ್ರು ಯಾರ ಬಿಟ್ಟಿರೋದು, ನಾವಲ್ಲ. ಅನ್ಸರು ಅದು ನಿನಗೂ ಅನ್ವಯಿಸ್ತಾ ಇಟ್ಕೊಳವು. ಏನ ಇಬ್ರು ಅಣ್ಣ ತಮ್ಮದಿರು ನಾನ್ ಸಾಕು ನೀನ್ ಸಾಕು ಅಂತ ಹೇಳಿ ಜಗಳ ಆಡ್ಕೊಂಡ್ಬಿಟ್ಟು ಕಾಡಿ ಬಿಟ್ಟು ಹೋಗ್ಬಿಟ್ರಂತ ಅಪ್ಪ ಅಮ್ಮನ. ಅಯ್ಯೋ ದೇವನ, ಇದೇನ ಪಾಪ ಹಿಂಗಾಟೇನ ಕಟ್ಟಿ? ಮಾಡೋದು ಆಮೇಲೆ ಆಮೇಲೆ ಇನ್ನೇನು ಬಿಟ್ಟು ಬಂದವ್ರಿ ಕಾಡ್ಗ ಅಪ್ಪ ಅಮ್ಮನ್ಯ. ಗುಲಾಮ ಅಂತ ನಾಮದ ಬದುಕು ಯಾಕ ಮಾಡ್ಬೇಕು ಲೇ? ಅಲ್ವಾ? ನೋಡು ಮಕ್ಕಳು ಬಿಡ್ತೀನಿ ನಿನ್ನೆ. ಏಯ್ ಊರ್ ಮನೆಗೆ ಭಿಕ್ಷಾ ಬೇಡ್ಕೊಂಡ್ ತಿನ್ನಾರ ಕಣವು. ಊರಾಗೆಲ್ಲ ಭಿಕ್ಷಾ ಬೇಡ್ಕೊಂಡ್ ತಿನ್ನಾರು. ತಾಂಡೆ ಕಾಡಿಗೆ ಬಿಟ್ರೆ ಕಾಡು ಪ್ರಾಣಿ ಅಲ್ಲ ಅವು, ಕಾಡಿಗೆ ಬಿಡಕ್ಕೆ. ಎಂಥ ಗುಲಾಮ್ರು. ಅಪ್ಪ ಅಮ್ಮ ಎತ್ತು ಒತ್ತು ಸಾಕಿ ಸಲ್ವಿ ಅವನಿಗೆ ಅನ್ನ ಉಣ್ಸಿ ಸರಿ ಉಣ್ಸಿ ಅನ್ನ ಉಣ್ಸಿ ಇಂಥ ನಾಮರ್ದ ಬದುಕು ಮಾಡಕ್ಕೆ ಆ ತಾಯಿ ತಂದೆ ಹಂಗ ಬಂತ ಕೈ ಅವನಿಗೆ. ನೋಡಪ್ಪ, ತಾಂಡೆ ಕಾಡಿಗೆ ಬಿಟ್ಟು ಬಂದ್ರಂತ. ಅನ್ಸೋದು ಅವನು ಅಜ್ಜ ಆಗಲ್ವೇನಲ್ಲ? ಯಾರಿಗೆ ಗೊತ್ತು, ಆಗ್ತಾನೆ ಮುಂದೆ ಅವ್ರಿಗೂ ಅದೇ ಪರಿಸ್ಥಿತಿ ಬರ್ತೈತೆ ಕಣವು. ಹೌದು ಅಲ್ಲ ಕಣ, ತಾಯಿ ಒಂದು ತಣ್ಣೀರು ಕುಡಿದ್ರೆ ಹಂಗೋ ಬಿಸಿನೀರು ಕುಡಿದ್ರೆ ಹಂಗಂತ 4-5 ತಿಂಗಳು ಏನು ಕಟ್ನೆ ಮೇಲೆ ಮಕ್ಕಳನ್ನ ಆಡ್ದು ತಾಯಿ ಎಷ್ಟು ಭಯ ಭಕ್ತಿಯಿಂದ ಮಕ್ಕಳನ್ನ ಸಾಕ್ತಾರು. ಮಕ್ಕಳನ್ನ ಎಸಕರೇನು? ಅಷ್ಟು ಚೆನ್ನಾಗಿ ಮಕ್ಕಳನ್ನ ಸಾಕಿ ಇವತ್ತಿನ ನಿಂಗೆ ಕಾಡಿಗೆ ಬಿಟ್ಟು ಬಂದವ್ರಿ ಅಂದ್ರೆ ದೊಡ್ಡ ಮನುಷ್ಯರು ಮಾಡಿದಾರೆ ಯಾರು? ಅಪ್ಪ ಅಮ್ಮನೇ ತಾನೇ. ಅಪ್ಪ ಅಮ್ಮ ಅಲ್ವೇನೋ? ಅಪ್ಪ ಅಮ್ಮ ದೊಡ್ಡ ಮನುಷ್ಯರು ಮಾಡಿ ಇವ್ರನ್ನ ವಿದ್ಯಾಭ್ಯಾಸ ಕಲಿಸಿ ಕೆಲಸ ಕಲಿಸಿ ಎಲ್ಲ ಬದುಕು ಕಲಿಸಿ ದೊಡ್ಡವ್ರು ಮಾಡೋ ಹೊತ್ತಿಗೆ ಕಾಡಿಗೆ ತಗೊಂಡೋಗಂಗೆ ಬಿಡೋ ಪರಿಸ್ಥಿತಿ ಬಂತವ ಅಪ್ಪ ಅಮ್ಮನ್ನ. ಅಪ್ಪ ದೇವ್ರಿ, ಕಾಲ ಸ್ಥಿತಿ ಏನಾಗಿಲ್ಲ. ಈಗ ಹುಟ್ಟಿರೋ ದುರ್ಬೀಜಗಳು ಅಂತ ತಕೊಂಡವು, ಹೌದು. ಅಪ್ಪ ಅಮ್ಮ ಇರೋ ಹೊತ್ತಿ ತಾನೇ ಒಂದು ಮನ್ಸಾಗಿರೋದು. ಹೌದು. ಕಾಡಿಗೆ ಬಿಟ್ಟು ಬರಕ್ಕೆ ಯಾಕೆ? ಕಾಡು ಪ್ರಾಣಿನವರು ಅಲ್ಲ. ಊರಾಗೆ ಭಿಕ್ಷಾ ಬೇಡ್ಕೊಂಡು ತಿನ್ನಾರು. ಅಂತ ಬದುಕು ಮಾಡಬಾರ್ದು. ಅನ್ಸೋದು ಅಪ್ಪ ಅಮ್ಮನ್ನ ಮುಟ್ಟಕ್ಕೆ ಅಸಹ್ಯ ಪಟ್ಕೊಂತಾರಲ್ವಾ? ಮೆತ್ಕಾದಾಗ ಅವ್ರ ಚಿಕ್ಕ ತಳಿಬೇಕಾಗಿದ್ರೆ ಅವಾಗ ಮಕ್ಕಳು ಹುಟ್ಟಿದ್ವಲ್ಲ, ಅವಾಗ ಅವ್ರ ಚಿಕ್ಕ ತಳಿವಾಗ ಅವ್ರು ಅಸಹ್ಯ ಪಟ್ಕೋಬಾರ್ದ? ಹೌದು. ಯಪ್ಪ ದೇವ್ರೇ ಭಗವಂತ, ಅನ್ನೆಣ್ಣೆ ಚಿಚ್ಕೋಬೇಕು. ಸಾಕಷ್ಟು ಹೇಗೆ ತಿಂತಿದ್ರೆ ಊರಾಗೆಲ್ಲ ಭಿಕ್ಷೆ ಬೇಡ್ಕೊಂಡು ತಿನ್ನಾರ ಕಣವು. ತಾಂಡ ಕಾಡಿಗಣ ಬಿಟ್ಟು ಬರೋದು ಇದೇನೋ ಅಣ್ಣ ತಮ್ಮದಿರ ರೀತಿ. ಅನ್ಸೋದು ಇದು ಯಾಕ ನನಗೆ ಚೆನ್ನಾಗಿ ಕಾಣಲ್ಲ ಈ ಬದುಕು. ಆ ತಾಯಿ ತಂದೆ ಸಾಕ ಹೇಗ್ಗೆತಿಲ್ವ ಹಂಗಾದ್ರಿ? ನೋಡಪ್ಪ, ಅವ್ರು ಇನ್ನೇನು ತಿನ್ನಬಾರ್ದು ತಿಂದು ಬಿಡೋರೇನು? ನೋಡಪ್ಪ, ಏನು ದಿನ ಒಂದೊಂದು 10 ಕೆಜಿ ಅನ್ನ ತಿನ್ನೋರೇನು ಅಪ್ಪ ಅಮ್ಮ? ಎಲ್ಲ ಇವ್ರಾಗ ನಾಯಿ ಮುಸಿರೆ ಕುನಿ ತಾಂಡೆ ಬೇಯಿಸಿ ಮುಸಿರೆ ಕುನಿಗೆ ಎಳಿತಾರಲ್ಲೋ, ದನ ಎಮ್ಮೆ ತಿಂತವೆಲ್ಲೋ, ಅದ್ರಾಗ ಈಟಿಟ್ಟು ಹಾಕಿರಾಗಿತ್ತಲ್ಲ ಅಜ್ಜಿಗೆ. ಹೆಂಗ ಕಾಲ ಕಳ್ಕೊಳವೆಲ್ಲೋ ಇಟ್ಟಿಕ್ಕಿದ್ರು ತಾಂಡೆ ಕಾಡಿಗೆ ಬಿಡಕ್ಕೆ ಮನ್ಸಂಗ ಬಂತು. ಇವ್ರಿ ಭಗವಂತ, ಎಂಥ ಜನ ಹುಟ್ಟಿಬಿಟ್ಟಪ್ಪ ಪ್ರಪಂಚದಾಗೆ. ಪ್ರಪಂಚ ಏನೂ ಆಗಿಲ್ಲ, ಈಗ ಹುಟ್ಟಿರೋ ದುರ್ಬೀಜಗಳು ಅಂತ ತಕೊಳವು ಅಲ್ಲ, ಈಗ ಹುಟ್ಟಿರೋ ಜನ ಅಂತಾರು. ಶಿವ ಭಗವಂತ, ಏನು ಹಿಂಗಾದ್ರಿ ಪ್ರಪಂಚ? ಅವರು ಅಣ್ಣಣ್ಣ ಅಜ್ಜಿ ಅರಿಯಾಕರಿ, ಅವ್ರಿಗೂ ಒಂದಿನಲ್ಲ ಒಂದಿನ ಅದೇ ಪರಿಸ್ಥಿತಿ ಬರ್ತೈತೆ. ಗಾಂಚಲಿ ಕೈ ಬಡಲಿ ಈ ಪ್ರಪಂಚಕ್ಕೆ ನಡೀತಾ ಇರೋದು ಗೊತ್ತಾಗಲ್ವಣ್ಣ. ನೀನಾರ ಒಟ್ಟು ಕರುಣಿಂದ ಅಪ್ಪ ಅಮ್ಮನ ಚೆನ್ನಾಗಿ ಸಾಕಿದೀವಿ ಅಲ್ಲ, ನೀನಾರ ಕರುಣಿಂದ ಸಾಕ್ತೀನಿ. ಯಾಕ ಬೇಕು 100 ಜನ ಕೆಲವೊಂದು ಮಾತು ಕೇಳ್ಬೇಕು? ಹೌದು. ಯಾಕ ಕೇಳ್ಬೇಕು? ಹೌದು. ತಿನ್ನೋದೊಂದು ತಿಟ್ಟಿ ಇಟ್ಟಿಗೆ ಚೆನ್ನಾಗಿ ಸಾಕ್ಕೊಂಡು ಅವರು ಒಳ್ಳೆ ಆಶೀರ್ವಾದ ಮಾಡಿ ಹೋಗ್ತಾರ ಕಣ ಸಾಯುವಾಗ. ಏನೋ ನನ್ನ ಮಕ್ಕಳು ಚೆನ್ನಾಗಿ ಸಾಕ್ತಾ ಕಣಪ್ಪ, ನಾನು ಕೈ ಬಿಡ್ಲಿಲ್ಲ, ನನ್ನ ಕಷ್ಟ ಸುಖ ನೋಡಿರಿ ನನ್ನ ಮಕ್ಕಳು ಅಂತ ಅವ್ರಿಗೂ ಇಷ್ಟ ಕರುಣೆ ಇರುತ್ತೆ. ಹೌದು. ಕಾಡಿಗೆ ಬಿಟ್ಟು ಬಂದ್ರಂತ ಹಂಗಾರೆ. ಯಪ್ಪ ದೇವ್ರೇ, ಕಣ್ಕಟ್ಟಿ ಕಾಡಿಗೆ ಬಿಟ್ಟು ಹೋಗೋಣಂಗೆ ಆಗಿಬಿಡ್ತು. ಕಣ್ಕಟ್ಟಿ ಕಾಡಿಗೆ ಬಿಟ್ಟು ಬಂದಂಗೆ ಆತ್ಕಣವು. ಶಿವ ಭಗವಂತ, ಹೆಂಗಪ್ಪ ಇಂಥದ್ನೆಲ್ಲ ಕಣ್ಣಂಗೆ ನೋಡೋದು ಅಲ್ವಾ? ನೋಡಪ್ಪ, ಕಣ್ಣು ಕಟ್ಟಿ ಕಾಡಿಗೆ ಬಿಟ್ಟು ಬಂದಂಗೆ ಮಾಡ್ಯಾಕಿರಲ್ಲ ಅಣ್ಣ ತಮ್ಮದಿರು ಹುಟ್ಟಿ. ನೋಡು, ಮಕ್ಕಳು ಇಲ್ದಿದ್ರು ಬೇಡ ಈ ಪರಿಸ್ಥಿತಿ, ಮಕ್ಕಳು ನಡೀತಿದ್ರು ಬೇಡ. ಅಪ್ಪ ಅಮ್ಮಗೆ ಈ ಕರ್ಮ ಕಾಡಿಗೆ ಇಳಿಸ್ಬೇಕಾದ್ರೆ ಶಿವ ಇವತ್ತು ಹೊಟ್ಟೆ ಹುರ್ಕೊಂಡ್ರಪ್ಪ ಭಗವಂತ ಅಜ್ಜಿಯ. ಶಿವ ಕಣ್ಣೀರು ಶೋಕ ಮಾಡ್ಯಾರಿ, ಅಜ್ಜಿಯ.
ಭಗವಂತ ದೇವ್ರೇ ಹೆಂಗಪ್ಪ ಕಾಲ ಕಳಿಯೋದು. ಹ್ಮ್. ಕೈ ಹೆಂಗ್ ಬಂತಲ್ಲ ಅವನು ಟೆಂಪ ಕಾರಗಳಿಂದ ಕೆಳಗೆ ಇಳಿಸಕ್ಕೆ, ಯಾರಿಗ್ ಗೊತ್ತು. ಏನು ಯಾರಿಗೆ ಗೊತ್ತು. ಕೈ ಹೆಂಗ್ ಬಂತು ಕಾರಗಳಿಂದ ನಾ ಕಾಡಿ ಕರ್ಕೊಂಡೋಗಿ ಇಳಿಸ್ಬೇಕು, ಕಣ್ಗನ್ ಕಟ್ಕೊಂಡು ಹೋಗಿದ್ರಿ ಅಂತ ಅಜ್ಜಾಜಿಯ. ಇಲ್ಲ ಇಲ್ಲ ಹಂಗೇನಿಲ್ಲ. ಹಂಗೆ ಇಳಿಸ್ಯವ್ರ. ಹ್ಮ್. ಯಾಕಪ್ಪ ಇಂಥ ಬದುಕು ಮಾಡ್ತೀನಿ ಅಂತ ಕೇಳಲ್ವ ಅಜ್ಜಾಜಿಯ? ಕೇಳವ್ರೆ, ನಿಮಗೆ ಸಾಕಾಗಲ್ಲ ನಮ್ಮ ಕೈಲಿ, ನಡಿ ಅಂತ ಹೇಳವ್ರೆ. ಕೇಳಿಲ್ಲ. ಕೇಳಕ್ಕೆ ಯಾಕೆ ಕೇಳೋದು ಯಾಕೆ ಕೇಳ್ತಾರೋ? ಅವ್ರು ಇಷ್ಟು ಬಂದಂಗೆ ಮಾಡ್ಯಾಕಿ ಬಿಡ್ಲಿ ಅಂದ್ಕೊಂಡವ್ರಿ. ಎಲ್ಲ ಏನಾರ ಒಂದು ವ್ಯವಸ್ಥೆ ಆಗಿಬಿಡ್ಲಿ ಕಾಡಾಗೆ. ನಾವು ಹುಟ್ಟಿಟ್ಟೆ ತಪ್ಪು ಅಂದ್ಕೊಂಡ್ಬಿಟ್ಟವ ಅವು ಅಲ್ವಾ? ಶಿವ ಭಗವಂತ ಇವತ್ತಲ್ಲ ನಾಳೆ ಅವ್ರಿಗೂ ಅದೇ ಕಷ್ಟ ಬರುತ್ತೆ ಕಣವು. ಮುಂದೆ ಬರ್ತೈತಿ. ಇದು ತಪ್ಪಿತ್ತಲ್ಲ, ಇದು ಸಾಚ. ಇವತ್ತು ಇವ್ರಿಗೆ ನಾಳೆ ಅವ್ರಿಗೆ ಮುಯ್ಯಿಕ್ತೇರಿ ಮುಯ್ಯು ಅದೇ ಹಾಕತ್ ಕಣೋ. ಅಸಹ್ಯ ಪಟ್ಕೊಂತಾರೆ ಅಜ್ಜಾಜಿ ನೋಡಕ್ ಮೆತ್ಕಾದಾಗಲ್ವಾ? ಇವ್ರು ತಿಕ್ಕ ತೊಳೆದು ಮಕ್ಕ ತೊಳೆದು ಸಾಕುವಾಗ ಅಸಹ್ಯ ಪಟ್ಕೊಳ್ಳಲ್ಲ ಅವರು ಅಪ್ಪ ಅಮ್ಮ. ಎಷ್ಟಯ್ಯೋ ಅಂದಾರು. ಅವ್ನ ಮೇಲೆಲ್ಲ ಹುಚ್ಚೋಗಿದಲ್ವಾ, ಮೇಲೆಲ್ಲ ಏತ್ಕೊಂಡಲ್ವಾ, ಅವ್ರು ತಿಕ್ಕ ತೊಳೆದಲ್ವಾ? ಮೆತ್ಕಾದಾಗ ಮಾತ್ರ ತೊಳೆಯಕ್ಕೆ ಅಸಹ್ಯ ಪಟ್ಕೊಂತಾರೆ ಮಕ್ಕಳು. ನೋಡಪ್ಪ ತೂಬ ಹಚ್ಚದ ಅವನೈನ್ ಮೀಸನ ಹಾಕ್ಯಾಯ ಅಲ್ಲ, ಅವನೈನ್ ಮೀಸನ ಹಾಕಿ ಅತ್ತ ಅಪ್ಪ ಅಮ್ಮನ ಹೆಂಗೆ ಇಳಿಸ್ತ ಕಾಡಾಗಿ. ನಮ್ಮಂತ ಬಡವರಿಗೆ ಕೊಟ್ಟರು ಸಾಕ್ಯ ನೀವೆಲ್ಲೋ. ಬಡವ್ರ ಊರಾಗಲ್ಲ ಭಿಕ್ಷೆ ಬೇಡ್ಕೊಂಡಾದ್ರು ಹಾಕಿ ಬಿಡೀನಿ. ಅಲ್ಲ ಊರಾಗಲ್ಲ ಭಿಕ್ಷೆ ಬೇಡಾದ್ರು ಸಾಕ್ತಾರೆ. ಇಂಥ ನಾವು ಬದುಕು ಮಾಡಲ್ಲ ಯಾರುವ ವಾಂಚಡು. ನನಗೆ ಹಿಡಿಯಲ್ಲ. ಅಯ್ಯಯ್ಯಪ್ಪ ದೇವರೇ, ಕಾಡಿಗೆ ಹಂಗಿಳಿಸಿ ನಾವು. ಅವನಿಗೊಂಚೂರು ಕರುಣೆ ಹುಟ್ಲಲ್ವಾ? ಇಲ್ಲ. ನಮ್ಮ ಅಪ್ಪ ಅಮ್ಮನ ಈ ಥರ ಮಾಡ್ತೀನಿ ಅನ್ನೋ ಕರುಣೆ ಹುಟ್ಲೇ ಅಲ್ವಾ? ಇಲ್ಲ. ಶಿವ ಭಗವಂತ ಲೇ ಇಲ್ಲಿ ಕೇಳೋ, ನನ್ನ ಮಾತು ಕೇಳೋ. ಹೇಳು. ಇಬ್ರು ಮೂವರು ಇರ್ಬಾರ್ದು ಕಣ ಅಂತಂದಿರು. ಒಬ್ಬಿದ್ರೆ ಏನೋ ಕರುಣೆಯಿಂದ ಸಾಕ್ತಾನೆ. 3-4 ಇದ್ರೆ ಅವನ್ ಸಾಕ್ಲೇಳು, ನಮ್ಮ ಅಣ್ಣ ತಮ್ಮ ಸಾಕ್ಲೇಳು. ಹಿಂಗೆ ವಾದಿಕೈತಾರಿ. ಅಪ್ಪಮ್ಮನ ತೆಳ್ಳಾಟ ನೂಕ್ಯಾಟ, ಅಪ್ಪಮ್ಮನ ತೆಳ್ಳಾಟ ನೂಕ್ಯಾಟ. ಅವ್ನ ಮನೆಗೆ ಇವ್ನ ಮನೆಗೆ. ಒಬ್ಬ ಆದ್ರೆ ಒಂದೇ ತ ಬಿದ್ದಿರ್ತಾರಲ್ವಾ? ಒಬ್ಬ ಮಗ ಹುಟ್ಬೇಕಣ. ಒಬ್ಬದ್ರೆ ಹಚ್ಕಟ್ಟಾಗ ಒಂದೇ ತ ಬಿದ್ದು ಸಾಯ್ತವೆ. ಅವನು ಸಾಕಲ್ಲ. ಅವನು ಸಾಕಲ್ಲ. ಯಾಕೆ ಸಾಕಲ್ಲ ಅವನು? ಮದುವೆ ಆದ್ಮೇಲೆ ರೈಟ್ ಹೇಳ್ರಿ ಅಂತಾನೆ. ಅವಾಗ ಏನ್ ಹೇಳ್ತೀಯ? ಎಲ್ಲಿಗೆ ರೈಟ್ ಹೇಳ್ಬೇಕು? ಎಲ್ಲ ಹೋಗು ಅಜ್ಜ. ನಿಮ್ಮ ಸಾಕಿತ್ತು ಅದಕ್ಕೆಲ್ಲ ಗುಲಾಮ ಹೋಗ್ಲೇಳು ಅಂತ ಕೇಳ್ತೀಯ? ನನ್ಗೆ ಹೇಳಲೇ ಬೇಡ. ಒಬ್ಬರ ಮಗ ಆದ್ರೆ ಏನೋ ಪ್ರೀತಿಯಿಂದ ಅಪ್ಪ ಅಮ್ಮನ ನೋಡ್ಕೊಂತಾನೆ ಅಂತ ನಾನಂದ್ರೆ ಅವನು ಕೈ ಬಿಡ್ತಾನೆ ಅಂತ ಕೇಳ್ತೀಯ? ಇದ ಬುದ್ಧಿ ಕಲಿಯೋದು ನೀವು. ನಿಮ್ಮನ್ನ ಹಂಗೆ ನನ್ಗೆ ಸರಿಗಚ್ಚಿ ಬಿಡೋಣ ಅನ್ನಿಸ್ತೈತಿ. ಒಬ್ಬ ವ್ಯಕ್ತಿಗೆ ಒಳ್ಳೆ ಗುಣ, ಒಳ್ಳೆ ಇದ್ಬೇಡ ಜ್ಞಾನ. ತಾಯಿ ತಂದೆ ಮೇಲೆ ಅವನು ಆಳೆ ಗಟ್ರಾಕನೆ. ಯಾಕೆ ಗಟ್ರಾಕನೆ? ಅವ್ರೇನು ಸಂಪಾದನೆ ಮಾಡಿರಲ್ವಾ? ಸಂಪಾದನೆ ಮಾಡಿರೋ ಒಂದು ಟಿಕ್ಟಾಕ ಕಾಲ ಗಟ್ರಾಕನೆ ಅಂತ ಕೇಳ್ತೀಯಲ್ಲ ನೀನು. ತೂಬ ಅಂತ ಕೇಳಿ ಒಬ್ರಿಗೊಬ್ರು ಏನ್ ಬುದ್ಧಿ ಕಲಿತೀರ? ಕಾಯಿಲಾದಾಗ ನೋಡ್ತೀನಾರ ಯಾರು? ಕಾಯಿಲಾದಾಗ ಮಗ ಏನ್ ಮಾಡ್ತಾನೆ ನೋಡ್ಲೇಳು? ಆಗಲ್ಲ ಅಂತಾನೆ. ಯಾಕಾಗಲ್ಲ? ಯಾಕೆ ನೋಡ್ಕೋಬೇಕು ಅಂತಾನೆ. ಅಯ್ಯಯ್ಯಪ್ಪ, ಅವನಿಗೆ ಹುಟ್ಟಿದ ಮಕ್ಕಳನ್ನ ಸಾಕಲ್ವ ಅವನು? ಅವನು ಸಾಕ್ಯಂತಾನೆ. ಅವನಿಗೂ ಅದೇ ಪರಿಸ್ಥಿತಿ ಬರ್ತೈತಿ. ಅವಾಗ ಬಂದಾಗ ನೋಡ್ಕೊಂಡ ಬಿಡು ಅಂತಾನೆ. ಬಂದಾಗ ನೋಡ್ಕೊಳೋದೇನು? ಮುಯ್ಯಿಕ್ಕೇರಿ ಮುಯ್ಯಿದ್ದೆ ಇಟ್ಕೊಳ್ಳ. ಕೈ ಬಿಡ್ಬಾರ್ದು ತಂದೆ ತಾಯಿ ಆ ದೇವ್ರಂಗೆ ಕಾಣಬೇಕು. ದೇವ್ರು ಒಂದೇ, ಅಪ್ಪ ಅಮ್ಮ ಒಂದೇ ಕಣವು. ಹಂಗೆ ಸಾಕ್ಬೇಕು. ಯಾ ಮಾರ ಒಬ್ಬನೋ ಕರುಣೆಯಿಂದ ಸಾಕನು ಅಂಥ ಬುದ್ಧಿಗಳು ಇವಾಗ. ಅದೇನೋ ಸಂಸ್ಕಾರ ಮಾಡ್ಬೇಕಂತ ಮಾಡ್ರಪ್ಪ. ಲೈಕ್ ಹೊಡೆದು ಬೇರೆಯವ್ರಿಗೆ ಸೇಲ್ ಮಾಡ್ರಿ, ಬೇರೆಯವ್ರು ನೋಡ್ಲಿ.